ನನ್ಗೊಬ್ಬ 8 ವರ್ಷದ ಅಳಿಯ ಇರ್ತಾನೆ, ನನ್ನ ಅಕ್ಕನ ಮಗ, ತುಂಬಾ ಚೂಟಿ. ಆದ್ರೆ ಅವನದೊಂದು ವಿಚಿತ್ರವಾದಂತಹ ಪ್ರಾಬ್ಲಮ್ ಇದೆ. ಅವನ್ಗೆ ಏನ್ ಬೇಕು ಅಂತ ಅವನಿಗೆ 5 ನಿಮಿಷದ ಮುಂಚೆ ಗೊತ್ತಿರೋದಿಲ್ಲ. ಇವತ್ತು ಇದ್ದಕ್ಕಿದ್ದ ಹಾಗೆ ಮಾವ ನಂಗೆ ಪೂರಿ ತಿನ್ಬೇಕು, ಪೂರಿ ತಿನ್ನೋಕೆ ಹೊರಗಡೆ ಕರ್ಕೊಂಡು ಹೋಗು ಅಂತ ಹೇಳಿದ. ಹೊರಗಡೆ ಕರ್ಕೊಂಡು ಹೋದೆ, ಪೂರಿ ತಿಂದ್ವಿ, ಖುಷಿ ಆಯ್ತು, ಮನೆಗೆ ವಾಪಸ್ ಬಂದ್ವಿ. ಎಷ್ಟು ಸಿಂಪಲ್ ವಿಚಾರ ಅಲ್ವಾ? ಬಟ್ ನಿಮ್ಗೆ ಗೊತ್ತಾ, ಇದರ ಹಿಂದೆ ಎಷ್ಟೊಂದು ಪಾಲಿಟಿಕ್ಸ್ ನಡೆಯುತ್ತೆ, ಎಷ್ಟೊಂದು ದೇಶಗಳು ಇದರಲ್ಲಿ ಇನ್ವಾಲ್ವ್ ಆಗಿರ್ತವೆ, ಎಷ್ಟೊಂದು ಕಾಂಪ್ಲೆಕ್ಸಿಟಿಗಳು ಇದರಲ್ಲಿ ಇದ್ದಾವೆ ಅಂತ ನಾನಿವತ್ತು ನಿಮ್ಗೆ ಮಾತಾಡೋಕೆ ಬಂದಿರುವಂತಹದ್ದು ಗೋಧಿಯ ಕಾಂಪ್ಲೆಕ್ಸಿಟಿಯ ಬಗ್ಗೆ. ದ ವೀಟ್ ಕ್ರೈಸಿಸ್ ಇನ್ ದ ವರ್ಲ್ಡ್ ಎನ್ನುವಂತಹ ವಿಚಾರ ಇವತ್ತು ನಾವು ಮಾತಾಡೋಕೆ ಹೊರಟಿರುವಂತಹದ್ದು. ಏನಿದು ವೀಟ್ ಕ್ರೈಸಿಸ್ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಹೇಳಿ, ಆದ್ರೆ ಯಾವುದಾದ್ರೂ ಒಂದು ಅಡಿಗೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ದೆನ್ ಯು ನೀಡ್ ಸಮ್ ಇಂಗ್ರೀಡಿಯೆಂಟ್ಸ್. ಅದೇ ರೀತಿಯಲ್ಲಿ ಯಾವುದಾದ್ರೂ ಒಂದು ಕ್ರೈಸಿಸ್ ಆಗ್ಬೇಕು ಅಂತ ಹೇಳಿದ್ರು ಕೂಡ ಅದಕ್ಕೆ ಇನ್ಫ್ಲೂಯೆನ್ಸ್ ಮಾಡುವಂತಹ ಫ್ಯಾಕ್ಟರ್ಗಳು ಕೂಡ ಬೇಕಾಗುತ್ತೆ. ಇವತ್ತು ಜಗತ್ತಿನ ವೀಟ್ ಕ್ರೈಸಿಸ್ ಅನ್ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇರುವಂತಹದ್ದು 3 ಫ್ಯಾಕ್ಟರ್ಗಳು. ಮೊದಲನೆಯದ್ದೇನು? 2019 ಕೊನೆಯಲ್ಲಿ ಶುರುವಾದಂತಹ ಕೋವಿಡ್. ಎರಡನೆಯದ್ದು ಈ ಕೋವಿಡ್ ನಿಂದಾಗಿ ಉಂಟಾದಂತಹ ಸಪ್ಲೈ ಚೈನ್ ಕ್ರೈಸಿಸ್. ಎಲ್ಲ ಕಡೆಯಲ್ಲಿ ರಿಸ್ಟ್ರಿಕ್ಷನ್ಗಳು, ಬ್ಯಾನ್ಗಳು, ದೇಶದ ಒಳಗೆ ಬರೋದಕ್ಕೆ, ದೇಶದಿಂದ ಹೊರಗೆ ಹೋಗೋದಕ್ಕೆ ಆಗದೇ ಇರುವಂತಹ ಲಾಕ್ಡೌನ್ಗಳು, ಇದರಿಂದೆಲ್ಲ ಆಗಿ ತುಂಬಾ ದೊಡ್ಡ ಸಪ್ಲೈ ಚೈನ್ ಕ್ರೈಸಿಸ್ ಆಲ್ರೆಡಿ ಇತ್ತು. ಇದೆಲ್ಲದಕ್ಕೂ ಮೇಲೆ ಫೈನಲಿ ಈಗ ಕುತ್ತಿಗೆಗೆ ಹಗ್ಗ ಹಾಕಿಬಿಟ್ಟು ಟೈಟ್ ಮಾಡ್ತಾ ಇರುವಂತಹದ್ದೇನು ಅಂತ ಹೇಳಿದ್ರೆ ಉಕ್ರೇನ್ ಮತ್ತೆ ರಷ್ಯಾದಲ್ಲಿ ಆಗ್ತಾ ಇರುವಂತಹ ಯುದ್ಧ. ಉಕ್ರೇನ್ನ ಯುದ್ಧಕ್ಕೂ ರಷ್ಯಾದ ಯುದ್ಧಕ್ಕೂ ಜಗತ್ತಿನ ಗೋಧಿಯ ಪ್ರಾಬ್ಲಮ್ಗೂ ಏನು ಸಂಬಂಧ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಉಕ್ರೇನ್ ಮತ್ತೆ ರಷ್ಯಾವನ್ನು ವೀಟ್ ಬಾಸ್ಕೆಟ್ ಆಫ್ ಯುರೋಪ್ ಅಂತ ಹೇಳ್ತಾರೆ. ಯಾಕೆ ವೀಟ್ ಬಾಸ್ಕೆಟ್ ಆಫ್ ಯುರೋಪ್ ಗೊತ್ತಾ? ಜಗತ್ತಿನ ಓವರ್ ಆಲ್ ಫುಡ್ ಎಕ್ಸ್ಪೋರ್ಟ್ಸ್ ಅಥವಾ ಜಗತ್ತಿನ ಓವರ್ ಆಲ್ ವೀಟ್ ಎಕ್ಸ್ಪೋರ್ಟ್, ಗೋಧಿಯ ಎಕ್ಸ್ಪೋರ್ಟಿನ 30% ಬರುವಂತಹದ್ದು ಉಕ್ರೇನ್ ಮತ್ತೆ ರಷ್ಯಾದಿಂದ. ಭಾರತ ಹೆಸರಿಗೆ ಜಗತ್ತಿನ 2ನೇ ಅತಿ ದೊಡ್ಡ ವೀಟ್ ಪ್ರೊಡ್ಯೂಸರ್ ಅಥವಾ 2ನೇ ಅತಿ ದೊಡ್ಡ ಗೋಧಿಯ ಉತ್ಪಾದಕ ದೇಶ. ಬಟ್ ನಮ್ಮ ಎಕ್ಸ್ಪೋರ್ಟ್ ಎಷ್ಟು ಗೊತ್ತಾ? 1-2% ಮಾತ್ರ. ಕಾರಣ ಏನು? ನಮ್ಮಲ್ಲಿ ನಾವು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಹೇಳಿಕೊಂಡು ಆಹಾರವನ್ನ ನಮ್ಮ ದೇಶದ ಬಡವರಿಗೆ ಹಂಚ್ತೇವೆ. ಹೀಗೆ ಹಂಚಲಿಕ್ಕೆ ನಾವು ಉಪಯೋಗ ಮಾಡುವಂತಹದ್ದು 30 ಮೆಟ್ರಿಕ್ ಟನ್ಗಳಷ್ಟು ಗೋಧಿಯನ್ನ. ಇಷ್ಟು ಗೋಧಿಯನ್ನ ನಾವು ನಮ್ಮಲ್ಲಿಯೇ ಉಪಯೋಗ ಮಾಡಿಕೊಂಡಾಗಿ ಆದ ಮತ್ತೆ ಒಂದಿಷ್ಟು ಪ್ರೊಸೆಸಿಂಗಿಗೆ, ಸ್ಟೋರೇಜ್ಗೆ ಅಂತ ಉಪಯೋಗ ಮಾಡಿ ಉಳಿಸಿಕೊಂಡು ಅದಾಗಿ ಆದ ಮತ್ತೆ ನಮ್ಮಲ್ಲಿ ಉಳಿಯುವಂತಹದ್ದು ಎಕ್ಸ್ಪೋರ್ಟ್ ಮಾಡೋದಕ್ಕೆ ತುಂಬಾ ಕಮ್ಮಿ ಗೋಧಿ. ಆದ್ರೆ ಈಗ ಒಂದು 4-5 ವರ್ಷದಿಂದ ಇದು ಚೇಂಜ್ ಆಗ್ತಾ ಇದೆ. ಆದ್ರೂ ಕೂಡ ನಾವು ಎಕ್ಸ್ಪೋರ್ಟ್ ಮಾಡುವಂತಹದ್ದು ನೆಗ್ಲಿಜಿಬಲ್ ಅಮೌಂಟ್ ಆಫ್ ಗೋಧಿಯನ್ನು. ಹೀಗಿರ್ಬೇಕಾದ್ರೆ ಯಾಕೆ ಈಗ ಭಾರತ ತಾನು ತನ್ನ ಎಕ್ಸ್ಪೋರ್ಟ್ ಅನ್ನೇ ನಿಲ್ಲಿಸಿ ಬಿಡ್ತೇನೆ ಅಂತ ಮೊನ್ನೆ ಹೇಳಿದ್ದು? ಇವತ್ತಿಗೆ ಆ ರಿಸ್ಟ್ರಿಕ್ಷನ್ ಅನ್ನ ಭಾರತ ಸರ್ಕಾರ ಸಡಿಲಗೊಳಿಸಿದೆ. ಒಂದಿಷ್ಟು ಎಕ್ಸ್ಪೋರ್ಟ್ಗಳು ಆಗ್ತಾ ಇದ್ದಾವೆ. ಆದ್ರೆ ಯಾಕೆ ಇದೆಲ್ಲ ಆಗ್ತಾ ಇದೆ ಅಂತ ನೀವು ಕೇಳಿದ್ರೆ ತುಂಬಾ ಕಾಂಪ್ಲೆಕ್ಸ್ ವಿಚಾರಗಳು ಮತ್ತೆ ಬರ್ತವೆ. ಮೊಟ್ಟ ಮೊದಲನೆಯದೇನು? ಉಕ್ರೇನ್ ರಷ್ಯಾ ವಾರ್ನಿಂದಾಗಿ ಅವರು ಕಳಿಸ್ತಾ ಇದ್ದಂತಹ ಎಕ್ಸ್ಪೋರ್ಟ್ಗಳೆಲ್ಲವೂ ನಿಂತಿದೆ. ಉಕ್ರೇನ್ಗೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ರಷ್ಯಾ ಎಕ್ಸ್ಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಹಾಕಿರುವಂತಹ ರಿಸ್ಟ್ರಿಕ್ಷನ್ಗಳು ಸಾವಿರಾರಿದ್ದಾವೆ. ಹಾಗಾಗಿ ರಷ್ಯಾಕ್ಕೂ ಕೂಡ ಗೋಧಿಯನ್ನ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಹೀಗೆ ರಷ್ಯಾ ಗೋಧಿಯನ್ನ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ ಕೂಡಲೇ ಗೋಧಿಯನ್ನ ಇಂಪೋರ್ಟ್ ಮಾಡುವಂತಹ ದೇಶಗಳಿರ್ತಾವಲ್ಲ, ಇಂತಹ ದೇಶಗಳಲ್ಲಿ ಕೆಲವೊಂದಿಷ್ಟು ಜನ ಶ್ರೀಮಂತರಿರ್ತಾರೆ. ಇವ್ರು ಏನ್ ಮಾಡ್ತಿದ್ದಾರೆ ಗೊತ್ತಾ? ನಮ್ಗೆ ಎಷ್ಟು ಬೇಕು ಗೋಧಿ ಎಷ್ಟನ್ನ ಮಾತ್ರ ತೆಗೆದು ಇಟ್ಕೊಳ್ತಾ ಇಲ್ಲ, ಅದಕ್ಕಿಂತ ಹೆಚ್ಚಿನದನ್ನ ಹೋಲ್ಡ್ ಮಾಡಿಕೊಂಡು ಇಡ್ತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ? ನಿಜವಾಗಿಯೂ ಬಡತನದಲ್ಲಿ ಬೇಯ್ತಾ ಇರುವಂತಹ ಆಫ್ರಿಕಾದ ದೇಶಗಳೊಂದಿಷ್ಟು, ಲೆಬನಾನ್, ಈಜಿಪ್ಟ್, ನಮ್ಮ ಪಕ್ಕದ ಪಾಕಿಸ್ತಾನ, ಶ್ರೀಲಂಕಾ, ಬಾಂಗ್ಲಾದೇಶ, ಇವರೆಲ್ಲರಿಗೂ ಕೂಡ ಬೇಕಾದಷ್ಟು ಗೋಧಿ ಸಿಗ್ತಾ ಇಲ್ಲ. ಇವರೆಲ್ಲರೂ ಜಗತ್ತಿನ ಅತಿ ಹೆಚ್ಚು ಗೋಧಿಯನ್ನ ಇಂಪೋರ್ಟ್ ಮಾಡಿಕೊಳ್ಳುವಂತಹ ದೇಶಗಳು. ಇವರು ಹೀಗೆ ಗೋಧಿ ನಮ್ಗೆ ಸಿಗ್ತಾ ಇಲ್ಲ, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಗೋಧಿಯ ಪ್ರೈಸಸ್ ಹೆಚ್ಚಾಗ್ತಾ ಇದ್ದಾವೆ. ಭಾರತದಲ್ಲಿ 1 ಟನ್ ಗೋಧಿಯನ್ನ ಭಾರತ ಸರ್ಕಾರ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಹೇಳಿಕೊಂಡು ಪರ್ಚೇಸ್ ಮಾಡುವಂತಹದ್ದು 2015 ರೂಪಾಯಿಗೆ. ಅಂದ್ರೆ 1 ಕೆಜಿಗೆ 20 ರೂಪಾಯಿ ಆಲ್ಮೋಸ್ಟ್ ಬೀಳುತ್ತೆ. ಆದ್ರೆ ಇವತ್ತು ಪ್ರೈವೇಟ್ ಪ್ಲೇಯರ್ಸ್ 2400 ರೂಪಾಯಿಂದ 2500 ರೂಪಾಯಿ ಕೊಟ್ಟು ಬಿಟ್ಟು 1 ಟನ್ ಗೋಧಿಯನ್ನ ತೆಗೆದುಕೊಳ್ತಾ ಇದ್ದಾರಂತೆ. ಹೀಗೆ ತೆಗೆದುಕೊಂಡಿರುವಂತಹ ಗೋಧಿಯನ್ನ ಹೊರ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಯಾಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ? ಇವತ್ತು
ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ $400 1 ಟನ್ ಗೋಧಿ ಟ್ರೇಡ್ ಆಗ್ತಾ ಇದೆ. ಭಾರತದ ಗೋಧಿ $320 ಪರ್ ಟನ್ ಸಿಗುತ್ತಂತೆ. ನೀವು ಡಾಲರ್ ಕನ್ವರ್ಷನ್ ಅನ್ನು ಮಾಡಿದ್ರಿ ಅಂತ ಹೇಳಿದ್ರೂ ಕೂಡ 22,000 ರಿಂದ 23,000 ದುಡ್ಡು 1 ಟನ್ ಗೋಧಿಗೆ ಸಿಗುತ್ತೆ. ಇವರಲ್ಲಿ ತೆಗೆದುಕೊಳ್ತಾ ಇರುವಂತಹದ್ದು $2,400 $2,500. ಎಕ್ಸ್ಪೋರ್ಟ್ ರಿಸ್ಟ್ರಿಕ್ಷನ್ಗಳು ಅದು ಇದು ಎಲ್ಲವನ್ನ ಮಾಡಿ ಆಗುವಾಗ ಒಂದಿಷ್ಟು ದುಡ್ಡು ಖರ್ಚಾಗುತ್ತೆ. ಬಟ್ ಅಗೇನ್ ದೇ ಆರ್ ಮೇಕಿಂಗ್ ಅ ಲಾಟ್ ಆಫ್ ಪ್ರಾಫಿಟ್ ಹಿಯರ್. ಹೀಗಿರ್ಬೇಕಾದ್ರೆ ಏನಾಗುತ್ತೆ, ನೀವು $2,400 $2,500 $2,600 ಕೋಟ್ ಮಾಡ್ತೀರಿ, ರೈತರು ತಂದು ಗೋಧಿಯನ್ನ ನಿಮ್ಗೆ ಕೊಡ್ತಾರೆ, ಸರ್ಕಾರಕ್ಕೆ ಸಿಗ್ಬೇಕಾಗಿರುವಂತಹ $2,015 ಗೋಧಿ ಸಿಗೋದಿಲ್ಲ. ಹೀಗಾದಾಗ ಏನಾಗುತ್ತೆ, ಗವರ್ಮೆಂಟ್ಗೆ ತನ್ನದೇ ಆದಂತಹ ಒಂದಿಷ್ಟು ಲಯಬಿಲಿಟೀಸ್ ಇರ್ತವೆ. ಭಾರತ ಹೋದ ವರ್ಷ 7.5 ಮೆಟ್ರಿಕ್ ಟನ್ ನಷ್ಟು ಗೋಧಿಯನ್ನ ಎಕ್ಸ್ಪೋರ್ಟ್ ಮಾಡಿತ್ತು. ಸಣ್ಣ ಮಟ್ಟಕ್ಕೆ ನಾವು ರಷ್ಯಾ ಮತ್ತೆ ಉಕ್ರೇನ್ ನಲ್ಲಿ ಆಗ್ತಾ ಇರುವಂತಹ ಯುದ್ಧದ ಪರಿಣಾಮವನ್ನ ಕಮ್ಮಿ ಮಾಡುವಂತಹ ಪ್ರಯತ್ನದಲ್ಲಿ ಭಾರತ ಸರ್ಕಾರ ಈ ವರ್ಷವೂ ಕೂಡ ಇತ್ತು. 12 ರಿಂದ 13 ಮೆಟ್ರಿಕ್ ಟನ್ ನಷ್ಟು ಗೋಧಿಯನ್ನ ಈ ವರ್ಷ ಎಕ್ಸ್ಪೋರ್ಟ್ ಮಾಡುವಂತಹ ಆಲೋಚನೆಯಲ್ಲಿದ್ದ ಸರ್ಕಾರಕ್ಕೆ ಪೆಟ್ಟು ಬಿದ್ದದ್ದು ಎಲ್ಲಿ ಗೊತ್ತಾ? ಮೊನ್ನೆ ಭಯಂಕರ ಉಷ್ಣ ಗಾಳಿಗಳು ಉತ್ತರ ಭಾರತಕ್ಕೆ ಬಂದಿದ್ವು. ಹೀಟ್ ವೇವ್ ಅಂತ ಹೇಳ್ತೇವೆ. ಹೀಗೆ ಹೀಟ್ ವೇವ್ ಬಂದ ಕಾರಣದಲ್ಲಿ ಏನಾಯ್ತಂತೆ ಗೊತ್ತಾ, 2 ವಾರ ಮುಂಚಿತವಾಗಿಯೇ ರೈತರು ಕಟಾವು ಮಾಡಬೇಕಾದಂತಹ ಪರಿಸ್ಥಿತಿ ಬಂತಂತೆ. ಹೀಗೆ ಕಟಾವು ಮಾಡಬೇಕಾದಂತಹ ಪರಿಸ್ಥಿತಿಯಿಂದಾಗಿ ಗೋಧಿಯ ಈಲ್ಡ್ ಕಮ್ಮಿ ಆಯಿತು. ನಿಮ್ಗೆ ಅಲ್ಲೊಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾರೆ. ಏನು ಅಂತ ಹೇಳಿದ್ರೆ, ಮುಂಚೆ 1 kg ಗೋಧಿಯನ್ನು ತೆಗೆದುಕೊಂಡು ಬಂದು ಅದನ್ನ ನೀವು ಹುಡಿ ಮಾಡಿದ್ರಿ ಅಂತ ಹೇಳಿದ್ರೆ 770 ಗ್ರಾಂ ಗೋಧಿ ಹುಡಿ ಸಿಗ್ತಾ ಇತ್ತಂತೆ. ಈ ವರ್ಷ ಹೀಟ್ ವೇವ್ ನಿಂದಾಗಿ ಬರೀ 720 ಗ್ರಾಂ ನಷ್ಟು ಗೋಧಿ ಸಿಗ್ತಾ ಇದೆಯಂತೆ. ಆಲ್ಮೋಸ್ಟ್ 50 ಗ್ರಾಮ್ಸ್ ಪರ್ ಕೆಜಿ ಕಮ್ಮಿ ಆಗ್ತಾ ಇದೆ. ಇದರೊಟ್ಟಿಗೆ ಹೀಟ್ ವೇವ್ ನಿಂದಾಗಿ 112 ಮೆಟ್ರಿಕ್ ಟನ್ ನಷ್ಟು ಪ್ರೊಡಕ್ಷನ್ ಆಗುತ್ತೆ ಈ ವರ್ಷ ಭಾರತದಲ್ಲಿ ಅಂತ ಸರ್ಕಾರ ಎಕ್ಸ್ಪೆಕ್ಟ್ ಮಾಡಿತ್ತು. 105 ರಿಂದ 106 ಟನ್ ನಷ್ಟು ಮಾತ್ರ ಪ್ರೊಡಕ್ಷನ್ ಆಗಿದೆಯಂತೆ. 6 ರಿಂದ 7 ಮಿಲಿಯನ್ ಟನ್ಗಳಷ್ಟು ಕಮ್ಮಿ. ಹೋದ ವರ್ಷ ಆಗ್ತಾ ಇದ್ದಂತಹದ್ದು 1.09 ಅಂದ್ರೆ 109 ಮೆಟ್ರಿಕ್ ಟನ್, ಅದಕ್ಕಿಂತಲೂ 3 ಮೆಟ್ರಿಕ್ ಟನ್ ಕಮ್ಮಿ ಈ ಸತಿ ಆಗಿರುವಂತಹದ್ದು ಪ್ರೊಡಕ್ಷನ್. ಹೀಗಾದಾಗ ಏನಾಗುತ್ತೆ, ಡಿಮಾಂಡ್ ಹೆಚ್ಚಿದೆ, ಸಪ್ಲೈ ಕಮ್ಮಿ ಇದೆ, ಪ್ರೈಸಸ್ ಮೇಲೆ ಹೋಗ್ತವೆ. ಇವತ್ತು ನಮ್ಮ ಡೊಮೆಸ್ಟಿಕ್ ಮಾರ್ಕೆಟ್ ನಲ್ಲಿಯೂ ಕೂಡ ಆಲ್ಮೋಸ್ಟ್ 18% ನಷ್ಟು ಪ್ರೈಸ್ ಇನ್ಕ್ರೀಸ್ ಆಗಿದೆಯಂತೆ ಗೋಧಿಯ ಪ್ರೈಸ್ ನಲ್ಲಿ. ಈ ಇಂಟರ್ನ್ಯಾಷನಲ್ ಮಾರ್ಕೆಟ್ ನ ಡಿಮಾಂಡ್ ನಿಂದಾಗಿ ಇದು 30-35% ನಷ್ಟು ಹೆಚ್ಚಾಗುವಂತಹ ಚಾನ್ಸಸ್ ಇತ್ತು. ಇದರ ಒಟ್ಟಿಗೆ ತುಂಬಾ ಹೆಚ್ಚು ದುಡ್ಡು ಕೊಡುವಂತಹ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಿಬಿಟ್ರಿ ಅಂತ ಹೇಳಿ ಆದ್ರೆ ಅಲ್ಲಿ ಆಗುವಂತಹ ಇನ್ನೊಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಭಾರತ ಹೆಚ್ಚಾಗಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದದ್ದು ಬಾಂಗ್ಲಾದೇಶಕ್ಕೆ, ಶ್ರೀಲಂಕಾಕ್ಕೆ, ಇಂಡೋನೇಷ್ಯಾಕ್ಕೆ, ಮತ್ತೊಂದಿಷ್ಟು ದೇಶಗಳಿಗೆ. ಇವತ್ತು ಈಜಿಪ್ಟ್ ಕೂಡ ನನಗೆ ನೀವು ಗೋಧಿಯನ್ನ ಎಕ್ಸ್ಪೋರ್ಟ್ ಮಾಡಿ ಅಂತ ಕೇಳಿಕೊಳ್ತಾ ಇದೆ. ಹೀಗೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ಗವರ್ಮೆಂಟ್ಗೆ ಎಕ್ಸ್ಪೋರ್ಟ್ ನ ಮೇಲೆ ಕಂಟ್ರೋಲ್ ಬೇಕಾಗುತ್ತೆ. ಯಾವಾಗ ನೀವು ಟ್ರೇಡರ್ಗಳಿಗೆ ನಿಮ್ಗೆ ಬೇಕಾಬಿಟ್ಟಿಯಾಗಿ ಯಾರಿಗೆ ಬೇಕು ಮಾರಾಟವನ್ನ ಮಾಡು, ಎಕ್ಸ್ಪೋರ್ಟ್ ಅನ್ನ ಮಾಡು ಅಂತ ಹೇಳಿದಾಗ ಈ ರೀತಿಯ ಚಾನಲೈಸೇಷನ್ ಮಾಡೋದು ಸರ್ಕಾರಕ್ಕೂ ಕೂಡ ಕಷ್ಟ ಆಗುತ್ತೆ. ಇದನ್ನ ರಿಸ್ಟ್ರಿಕ್ಟ್ ಮಾಡೋದಕ್ಕೆ ಎಕ್ಸ್ಪೋರ್ಟ್ ಬ್ಯಾನ್ ಅನ್ನ ಸರ್ಕಾರ ಹಾಕಿದ್ದು. ಹೀಗೆ ಸರ್ಕಾರ ಎಕ್ಸ್ಪೋರ್ಟ್ ಬ್ಯಾನ್ ಹಾಕಿದ ಕೂಡಲೇ ಅಮೆರಿಕಾದವರು, ಯುರೋಪ್ನವರು ಎಲ್ಲ ಬಂದ್ಕೊಂಡು ಈ ರೀತಿ ಮಾಡಬಾರದು ಭಾರತ ಸರ್ಕಾರ, ಫುಡ್ ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್, ಪ್ರತಿಯೊಂದು ದೇಶವೂ ಹೀಗೆ ಎಕ್ಸ್ಪೋರ್ಟ್ ಬ್ಯಾನ್ ಅಂತ ಮಾಡಿತ್ತು ಅಂತ ಹೇಳಿ ಆದ್ರೆ ಜಗತ್ತಿನ ಬಡವರ ಕತೆ ಏನು ಅಂತೆಲ್ಲ ಪುಂಗಿಬಿಟ್ರು. ವಿಷಯ ಏನ್ ಗೊತ್ತಾ, ಮತ್ತೆ ಹೀಗೆ ನೀವು ಎಕ್ಸ್ಪೋರ್ಟ್ ಬ್ಯಾನ್ ಹಾಕಿಲ್ಲ ಅಂತ ಹೇಳಿದ ಕೂಡಲೇ ಅಮೆರಿಕವೋ ಯುರೋಪೋ ಯಾವುದೋ ಒಂದಿಷ್ಟು ಶ್ರೀಮಂತ ದೇಶಗಳು ನೀವು ಹೇಳಿದಂತಹ ದುಡ್ಡನ್ನು ಕೊಟ್ಟು ಇದನ್ನ ಖರೀದಿ ಮಾಡ್ತಾರೆ. ಯಾಕೆ ಗೊತ್ತಾ, ಮತ್ತೆ ಅದೇ ಬಡ ರಾಷ್ಟ್ರಗಳಿಗೆ ಇದನ್ನ ಇನ್ನೂ ಹೆಚ್ಚಿನ ರೇಟಲ್ಲಿ ಮಾರೋದಕ್ಕೆ. ಇವರೆಲ್ಲರೂ ಆದರ್ಶವನ್ನ ಮಾತಾಡ್ತಾರೆ, ನಮ್ಗೆ ಒಂದಿಷ್ಟು ಆದರ್ಶವನ್ನ ಬೋಧನೆ ಮಾಡ್ತಾರೆ, ಬಟ್ ಅವರು ಪ್ರಾಕ್ಟೀಸ್ ಮಾಡುವಂತಹದ್ದು ಪ್ಯೂರ್ ಟ್ರೇಡರ್ ಮೆಂಟಾಲಿಟಿ. ಇವತ್ತು ಜಗತ್ತಿನ 30 ದೇಶಗಳು ಇದೇ ಕಾರಣಕ್ಕಾಗಿ ಬೇರೆ ಬೇರೆ ವಿಚಾರಗಳಲ್ಲಿ ಎಕ್ಸ್ಪೋರ್ಟ್ ಬ್ಯಾನ್ ಹಾಕಿ ಕೂತಿದ್ದಾರೆ. ಇಂಡೋನೇಷ್ಯಾ ಪಾಮ್ ಆಯಿಲ್ ನ ಮೇಲೆ ಬ್ಯಾನ್ ಹಾಕಿದೆ, ಮಲೇಷ್ಯಾ ಚಿಕನ್ ಎಕ್ಸ್ಪೋರ್ಟ್ ನ ಮೇಲೆ ಬ್ಯಾನ್ ಹಾಕಿದೆ. ಇವರೆಲ್ಲರೂ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ಬರೀ ಟ್ರೇಡರ್ಗಳಿಗೆ ಅಥವಾ ಪ್ರೈವೇಟ್ ಪ್ಲೇಯರ್ಸ್ಗೆ ಬೇಕಾಬಿಟ್ಟಿಯಾಗಿ ಎಕ್ಸ್ಪೋರ್ಟ್ ಮಾಡು ನಿಮ್ಗೆ ಬೇಕಾದಷ್ಟು ಅಂತ ಹೇಳಿಬಿಟ್ರೆ ನಮ್ಮ ದೇಶದ ಜನರಿಗೆ ಆಹಾರಕ್ಕೆ ಕೊರತೆ ಉಂಟಾದ್ರೂ ಕೂಡ ಇವರು ದುಡ್ಡು ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡ್ತಾರೆ. ಆ ಕಾರಣಕ್ಕೆ ಅದನ್ನ ನಿಲ್ಲಿಸೋದಕ್ಕೆ ಸರ್ಕಾರಗಳು ಈ ರೀತಿ ಎಲ್ಲ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ನಿನ್ನೆ ಮೊನ್ನೆ ಪಿಯೂಷ್ ಗೋಯಲ್ ಅವರು ದಾವೋಸ್ ಸಮಿಟ್ ನಲ್ಲಿಯೂ ಕೂಡ ಇದನ್ನೇ ಹೇಳಿದ್ದು. ಇಂಡಿಯಾ ವಾಸ್ ನೆವರ್ ಅ ಬಿಗ್ ವೀಟ್ ಎಕ್ಸ್ಪೋರ್ಟರ್. ಈಗ ನಮ್ಮ ಕೈಯಲ್ಲಿ ಸಾಧ್ಯ ಆಗ್ತಾ ಇದೆ ಅಂತ ಹೇಳಬೇಕಾದ್ರೆ ನಾವು ನಮ್ಮ ಇಂಟ್ರೆಸ್ಟ್ ಅನ್ನ ಮೊದಲು ನೋಡಿಕೊಳ್ಬೇಕಾಗುತ್ತೆ. ನಾವು ಈಗ ಜಸ್ಟ್ ಯುಕ್ರೇನ್ ಮತ್ತೆ ರಷ್ಯಾದ ವಾರ್ ನಿಂದಾಗಿ ಈ ವರ್ಷ ನನಗೆ ಗೋಧಿ ಕೊಡಿ, ನಾನು ನಿಮ್ಗೆ $10 ಹೆಚ್ಚು ಕೊಡ್ತೀನಿ ಅಂತ ಹೇಳುವವನಿಗೆ ಗೋಧಿಯನ್ನ ಕೊಡುವ ಬದಲು ಲಾಂಗ್ ಟರ್ಮ್ ಪಾರ್ಟ್ನರ್ಶಿಪ್ ಮಾಡುವಂತವ್ರು ಯಾರಾದ್ರೂ ಇದ್ರೆ, ಅಥವಾ ನಮ್ಮ ಅಕ್ಕಪಕ್ಕದ ಬಡ ದೇಶಗಳಿದ್ರೆ ಅವರಿಗೆ ವೀಟನ್ನ ಎಕ್ಸ್ಪೋರ್ಟ್ ಮಾಡುವಂತಹದ್ದು, ಅವರ ಇಂಟ್ರೆಸ್ಟ್ ಅನ್ನ ನಾವು ನೋಡಿಕೊಳ್ಳುವಂತಹದ್ದು, ಅವರಲ್ಲಿ ಫುಡ್ ಸೇಫ್ಟಿಗೋಸ್ಕರ ನಾವು ಹೋರಾಟವನ್ನ ಮಾಡಬೇಕಾಗಿರುವಂತಹದ್ದು ನಮ್ಮ ಮೊದಲ ಪ್ರಯಾರಿಟಿ ಆಗಿರುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಈ ಎಲ್ಲ ವಿಚಾರಗಳನ್ನ ನೀವು ಯೋಚನೆ ಮಾಡಬೇಕಾದ್ರೆ ಒಂದು ದೇಶದ ಸರ್ಕಾರ ಅಂಡ್ ಇಟ್ಸ್
ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ಆಲೋಚನೆ ಮಾಡಬೇಕು. ಇವತ್ತು ಏನಾಗಿದೆ ಗೊತ್ತಾ, ಭಾರತ 80 ಕೋಟಿ ಜನರಿಗೆ ಆಹಾರವನ್ನ ತನ್ನ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಮೂಲಕ ಕೊಡುತ್ತೆ ಅಂತ ಹೇಳ್ತಾ ಇದ್ದೆ ಅಲ್ಲ ನಾನು. ಹೀಗೆ ಕೊಡಬೇಕಾದ್ರೆ 30 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಗೋಧಿಯನ್ನ ಪ್ರೊಕ್ಯೂರ್ ಮಾಡಿಡ್ಬೇಕಂತೆ. ಆದ್ರೆ ಭಾರತದಲ್ಲಿ ನೋಡಿ, ಅಲ್ಲಿಯೂ ಒಂದು ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಇದೆ. ಅದೇನು ಅಂತ ಹೇಳಿದ್ರೆ, ಭಾರತದಲ್ಲಿ 13-14 ರಾಜ್ಯಗಳಲ್ಲಿ ನೀವು ಗೋಧಿಯನ್ನ ಕೊಟ್ಟಿಲ್ಲ, ಅಕ್ಕಿಯನ್ನ ಕೊಟ್ಟಿದ್ದೀರಿ ಅಂತ ಹೇಳಿ ಆದ್ರೆ ಜನರಿಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಯಾಕೆ? ನಾವು ಚಪಾತಿಯನ್ನು ತಿಂತೇವೆ, ಅನ್ನವನ್ನು ಊಟ ಮಾಡ್ತೇವೆ. ಗೋಧಿಯ ಬದಲು ಅಕ್ಕಿಯನ್ನ ಕೊಡ್ತೇವೆ ಅಂತ ಹೇಳಿದ್ರು ಜನರಿಗೆ ಪ್ರಾಬ್ಲಮ್ ಆಗೋದಿಲ್ಲ. ಅಕ್ಕಿಯ ಬದಲು ಗೋಧಿಯನ್ನ ಕೊಡ್ತೇವೆ ಅಂತ ಹೇಳಿದ್ರು ದೇ ಆರ್ ಓಕೆ ವಿತ್ ದಟ್. ದಿಸ್ ಇಸ್ ದ ಸ್ಟೋರಿ ವಿತ್ ಮೋಸ್ಟ್ ಏಷ್ಯನ್ ಕಂಟ್ರೀಸ್. ಹೀಗಿರುವಾಗ ಭಾರತ ಸರ್ಕಾರ ಈ ಸತಿ ಏನ್ ಮಾಡ್ತಾ ಇದೆ ಗೊತ್ತಾ, 115 ಮೆಟ್ರಿಕ್ ಟನ್ ಅಷ್ಟು ಪ್ರೊಡಕ್ಷನ್ ಕೆಪಾಸಿಟಿ ನಮಗೆ ಬೇಕು. ಹೀಗೆ ಪ್ರೊಡಕ್ಷನ್ ಆಯಿತು ಅಂತ ಹೇಳಿದ್ರೆ 15 ಮೆಟ್ರಿಕ್ ಟನ್ ಅನ್ನು ನಾವು ಎಕ್ಸ್ಪೋರ್ಟ್ ಮಾಡಬಹುದು ಅಂತ ಆಲೋಚನೆಯಲ್ಲಿ ಇದ್ದಿದ್ದು. ಬಟ್ ಅಲ್ಲಿ 115ರ ಬದಲಿಗೆ 105, 106 ಮಾತ್ರ ಆಗಿದೆ. 9 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಪ್ರೊಡಕ್ಷನ್ ಕಮ್ಮಿ ಬಂತು. ಭಾರತ ಸರ್ಕಾರ ಏನ್ ಪ್ಲಾನ್ ಮಾಡ್ತಾ ಇದೆ ಗೊತ್ತಾ, 30 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಗೋಧಿಯನ್ನ ಪ್ರೊಕ್ಯೂರ್ ಮಾಡಿ ತನ್ನ ದೇಶದ ಜನರಿಗೆ ಹಂಚಬೇಕು ಅಂತ ಇದ್ದಿದ್ದಲ್ಲ. ಅದರ ಬದಲು 6-7 ಮೆಟ್ರಿಕ್ ಟನ್ ಕಮ್ಮಿ ಪ್ರೊಕ್ಯೂರ್ ಮಾಡ್ತೀನಿ. ಇದರ ಬದಲು ನಾನು ಅಕ್ಕಿಯನ್ನ ಪ್ರೊಕ್ಯೂರ್ ಮಾಡಿಬಿಟ್ಟು ಅಕ್ಕಿಯನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ಹೀಗೆ ಅಕ್ಕಿಯನ್ನ ನಮ್ಮಲ್ಲಿನ ಜನರಿಗೆ ಡಿಸ್ಟ್ರಿಬ್ಯೂಟ್ ಮಾಡುವ ಮೂಲಕ 6-7 ಮೆಟ್ರಿಕ್ ಟನ್ ಅಷ್ಟು ಗೋಧಿಯನ್ನ ಹೊರದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇದೆ. ನಮ್ಮ ದೇಶದ ಜನರನ್ನು ಬಿಟ್ಟು ಯಾಕೆ ಫಾರಿನ್ ಅವರ ಬಗ್ಗೆ ಇಷ್ಟು ಆಲೋಚನೆ ಅಂತ ನೀವು ಕೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ, ನೋಡಿ, ನಮ್ಗೆ ಏನಾಗಬೇಕು, ಪೆಟ್ರೋಲ್ ಕಮ್ಮಿ ರೇಟಲ್ಲಿ ಸಿಗಬೇಕು, ಇನ್ಫ್ಲೇಷನ್ ಇರಬಾರ್ದು, ಜಾಗತಿಕವಾಗಿ ಟ್ರೇಡ್ ಡೆಫಿಸಿಟ್ ಇರಬಾರ್ದು. ಇದು ಯಾವುದು ಇರಬಾರ್ದು ಅಂತ ಹೇಳಿದ್ರೆ ನಮ್ಮ ಎಕ್ಸ್ಪೋರ್ಟ್ಗಳು ಹೆಚ್ಚಾಗಬೇಕು. ಹೇಗೆ ನೀವು ಎಕ್ಸ್ಪೋರ್ಟ್ ಅನ್ನು ಹೆಚ್ಚು ಮಾಡ್ತೀರಿ? ಈ ರೀತಿಯಲ್ಲಿ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಇಂದ 2016ಕ್ಕೆ ನಾವು ಬರೀ $50 ಮಿಲಿಯನ್ ನಷ್ಟು ಗೋಧಿಯನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಿದ್ದು. ಹೋದ ವರ್ಷ $2.3 ಬಿಲಿಯನ್ ಅಂದ್ರೆ 4 ಪಟ್ಟು ಹೆಚ್ಚಾಗಿದೆ. ಅದು ಹೋದ ವರ್ಷ ಅಷ್ಟು ಎಕ್ಸ್ಪೋರ್ಟ್ ಮಾಡಿದ್ವಿ. ಈ ವರ್ಷ ನಮ್ಮ ಪ್ಲಾನ್ ಇದ್ದಿದ್ದು ಅದನ್ನ $4 ಬಿಲಿಯನ್ ನಷ್ಟು ಮಾಡುವಂತಹದ್ದು. ಅಷ್ಟು ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಪ್ರೊಡಕ್ಷನ್ ಕಮ್ಮಿ ಆಗಿದೆ. ಬಟ್ 3-3.25 ಬಿಲಿಯನ್ ನಷ್ಟು ಎಕ್ಸ್ಪೋರ್ಟ್ ಅನ್ನ ಗೋಧಿಯಲ್ಲಿ ಮಾಡಿದ್ವಿ ಅಂತ ಹೇಳಿ ಆದ್ರೆ ನಮ್ಮ ಫಿಸ್ಕಲ್ ಡೆಫಿಸಿಟ್ ಕಮ್ಮಿ ಆಗುತ್ತೆ. ಇದ್ರೊಟ್ಟಿಗೆ ಇನ್ನೊಂದು ಏನಾಗುತ್ತೆ ಗೊತ್ತಾ, ಈ ರೀತಿ ಎಕ್ಸ್ಪೋರ್ಟ್ ರಿಸ್ಟ್ರಿಕ್ಷನ್ ಅನ್ನ ಹಾಕೋದ್ರಿಂದ ಅಥವಾ ಒಮ್ಮೆಗೆ ಎಲ್ಲರಿಗೂ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಬಿಡೋದಿಲ್ಲ, ಈಗ ಆಲ್ರೆಡಿ ಕಾಂಟ್ರಾಕ್ಟ್ ನಲ್ಲಿ ಇರೋರಿಗೆ ಮಾತ್ರ ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಹೇಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಗೋಧಿಯ ರೇಟ್ ಆಲ್ರೆಡಿ ಹೆಚ್ಚಾಗಿತ್ತು ಗ್ರೇ ಮಾರ್ಕೆಟ್ ನಲ್ಲಿ. ಹೀಗೆ ಹೆಚ್ಚಾಗಿರೋದ್ರಿಂದ ರೈತರಿಗೆ ಏನು ಉಪಯೋಗ ಆಗೋದಿಲ್ಲ. ರೈತರಿಗೆ ಸಿಗುವಂತಹ ದುಡ್ಡೇ ಸಿಗುವುದು. ಟ್ರೇಡರ್ಸ್ ಅಥವಾ ಅದನ್ನ ಯಾರಾದ್ರೂ ಹೋಲ್ಡ್ ಮಾಡಿ ಇಟ್ಕೊಂಡಿರುವಂತಹ ಬಿಸ್ನೆಸ್ ಮೆನ್ಗಳು ಅವರು ದುಡ್ಡು ಮಾಡ್ತಾ ಇದ್ರು. ಹೀಗೆ ದುಡ್ಡು ಮಾಡೋದ್ರಿಂದ ಏನಾಗುತ್ತೆ, ಡೊಮೆಸ್ಟಿಕ್ ಮಾರ್ಕೆಟ್ ನಲ್ಲಿ ನಾನು ನಿಮ್ಗೆ ಹೇಳಿದೆ ಅಲ್ಲ, 18-19% ಗೋಧಿಯ ಪ್ರೈಸ್ ಆಲ್ರೆಡಿ ಹೆಚ್ಚಾಗಿದೆ ಅಂತ. ಇದು 20-25%, 30% ಹೆಚ್ಚಾಯಿತು ಅಂತ ಹೇಳಿದ್ರೆ ಏನಾಗುತ್ತೆ, ನಮ್ಮಲ್ಲಿ ಹಣದುಬ್ಬರ ಹೆಚ್ಚಾಗುತ್ತೆ, ಇನ್ಫ್ಲೇಷನ್ ಹೆಚ್ಚಾಗುತ್ತೆ. ಆಲ್ರೆಡಿ ನಾವು ಹೇಳ್ತಾ ಇದ್ದೇವೆ ಎಲ್ಲವೂ ಕಾಸ್ಟ್ಲಿ ಆಗ್ತಾ ಇದೆ ಅಂತ. ಈ ರೀತಿಯ ಡಿಸಿಷನ್ ಗಳನ್ನ ಗವರ್ಮೆಂಟ್ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ಇದು ಕೂಡ ಹೆಚ್ಚಾಗುತ್ತೆ. ಗೋಧಿ ಹೆಚ್ಚಾಯಿತು ಅಂತ ಹೇಳಿದ್ರೆ ಗೋಧಿಯನ್ನ ನೀವು ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ ಅಕ್ಕಿಯನ್ನು ತಗೋತೀರಿ ಅಂತ ಹೇಳಿ ಆಗುವಾಗ ಅಕ್ಕಿಯ ಡಿಮಾಂಡ್ ಹೆಚ್ಚಾಯಿತು, ಅಕ್ಕಿಯ ಎಕ್ಸ್ಪೋರ್ಟ್ ಹೆಚ್ಚಾಯಿತು ಅಂತ ಹೇಳಿದ್ರೆ ಅಕ್ಕಿಯ ರೇಟ್ ಕೂಡ ಹೆಚ್ಚಾಗುತ್ತೆ. ಹೀಗೆ ಅಕ್ಕಿಯ ರೇಟ್ ಹೆಚ್ಚಾಯಿತು ಅಂತ ಹೇಳಿ ಆದ ಕೂಡಲೇ ನಿಮಗೆ ಮತ್ತೆ ಪುನಃ ಅದೇ ರೀತಿಯ ತಲೆಬಿಸಿಗಳು ಶುರುವಾಗುತ್ತೆ. ನೋಡಿ, ಇದೇ ರೀತಿಯ ಇನ್ನೊಂದು ವಿಚಾರ ಎಲ್ಲಾಗ್ತಿದೆ ಅಂತ ಹೇಳಿದ್ರೆ ಸಕ್ಕರೆಯ ವಿಷಯದಲ್ಲೂ ಆಗ್ತಾ ಇದೆ. ಸಕ್ಕರೆಯ ಎಕ್ಸ್ಪೋರ್ಟ್ ಮತ್ತೆ ಸಕ್ಕರೆಯ ಪ್ರೊಡಕ್ಷನ್ ನಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ಅದರ ಮೇಲೂ ಕೂಡ ಭಾರತ ಸರ್ಕಾರ ರಿಸ್ಟ್ರಿಕ್ಷನ್ ಅನ್ನು ಹಾಕಿತ್ತು. ಯಾಕೆ? ಮತ್ತೆ ಇದೇ ವಿಚಾರಕ್ಕೆ ಏನಂತ ಹೇಳಿದ್ರೆ, ನೀವು ಮುಕ್ತವಾಗಿ ಬೇಕಾದ ರೀತಿಯಲ್ಲಿ ಮಾಡೋದಕ್ಕೆ ಟ್ರೇಡಿಂಗ್ಗೆ ಅವಕಾಶವನ್ನ ಕೊಟ್ರಿ ಅಂತ ಹೇಳಿ ಆದ್ರೆ ದಾಟ್ ವಿಲ್ ಹ್ಯಾವ್ ಮೋರ್ ಡಿಟ್ರಿಮೆಂಟಲ್ ಇಫೆಕ್ಟ್ಸ್ ದ್ಯಾನ್ ಬೆನಿಫಿಟ್ಸ್ ಟು ದ ನೇಷನ್. ಹೀಗಾಗಿ ಈ ಎಲ್ಲಾ ವಿಚಾರಗಳನ್ನ ಆಲೋಚನೆ ಮಾಡಿದಾಗ ನೋಡಿ, ಎಷ್ಟು ಸಿಂಪಲ್ ವಿಚಾರ. 1 ಚಪಾತಿ, 1 ಕೆಜಿ ಗೋಧಿ ಹಿಟ್ಟು, ತುಂಬಾ ಯೋಚನೆಯನ್ನೇ ನಾವು ಮಾಡೋದಿಲ್ಲ. ಆದ್ರೆ ಎಷ್ಟೋ ದೇಶಗಳಿಗೆ, ನಮ್ಮ ಪಕ್ಕದ ಪಾಕಿಸ್ತಾನಕ್ಕೆ ಇವತ್ತು ದೇಶದಲ್ಲಿ ಬೆಂಕಿ ಬಿದ್ದು ಉರಿತಾ ಇದೆ. ಯಾಕೆ? ದೇ ಆರ್ ಟೋಟಲಿ ಡಿಪೆಂಡೆಂಟ್ ಆನ್ ವೀಟ್ ಇಂಪೋರ್ಟ್ಸ್. ಹೀಗೆ ಇಂಪೋರ್ಟ್ ಮಾಡಿಕೊಡಬೇಕಾಗಿರುವಂತಹ ವೀಟ್ ಪ್ರೈಸಸ್ $400-420 ಪರ್ ಟನ್ ಆಗಿದೆ. ಕೊಡೋದಕ್ಕೆ ಇವರ ಬಳಿಯಲ್ಲಿ ದುಡ್ಡಿಲ್ಲ. ಶ್ರೀಲಂಕಾದ ಪರಿಸ್ಥಿತಿಯೂ ಕೂಡ ಅದೇ. ಫುಡ್ ಸೇಫ್ಟಿ ಇಲ್ಲದಂತಹ ದೇಶಗಳಿಗೂ ಯಾವ ರೀತಿಯಲ್ಲಿ ಇಲ್ಲಿ ಪರಿಸ್ಥಿತಿ ಇರ್ಬೋದು ಯೋಚನೆ ಮಾಡಿ. ನಮ್ಮಲ್ಲಿ ಇರುವಂತಹದ್ದು ಬೇಕಾದಷ್ಟಿದೆ. ಎಕ್ಸ್ಪೋರ್ಟ್ ಮಾಡೋದಕ್ಕೆ ಗವರ್ಮೆಂಟ್ ಮೊನ್ನೆ ತಡೆ ಹಿಡಿತು ಅಂತ ಹೇಳಿ ಆಗುವಾಗ ಟ್ರೇಡರ್ಸ್ ಅಸೋಸಿಯೇಷನ್ಗಳಿಗೆ, ಪಂಜಾಬಿನ ಕೆಲವೊಂದಿಷ್ಟು ಪೊಲಿಟಿಕಲ್ ಪಾರ್ಟಿಗಳಿಗೆ ಸಿಟ್ಟು ಬಂದಿತ್ತು. ಭಾರತ ಸರ್ಕಾರ ಹೇಸ್ಟ್ ಡಿಸಿಷನ್ಸ್ ಅನ್ನ ತೆಗೆದುಕೊಳ್ತಾ ಇದೆ. 4,000 ಟ್ರಕ್ಗಳು ಆಲ್ರೆಡಿ ಕಾಂಡ್ಲಾ ಬಂದರಿನ ಬಳಿಯಲ್ಲಿ ನಿಂತಿದ್ದಾವೆ. ಅವುಗಳಲ್ಲಿರುವಂತಹ ಗೋಧಿಯನ್ನ ತೆಗೆದುಕೊಳ್ಳೋದಕ್ಕೆ ಜನ ಇಲ್ಲ ಅಂತ. ಯಾವುದು ಒಳ್ಳೆಯದು? 4,000 ಟ್ರಕ್ಗಳಲ್ಲಿ ನಿಂತಿರುವಂತಹ ಗೋಧಿಯನ್ನ ನೀವು ರಿಸೋರ್ಸ್ ಮಾಡಿಬಿಟ್ಟು ನಿಮ್ಮ ದೇಶದ ಒಳಗೆ ಕಳಿಸಿಕೊಂಡು ನಿಮ್ಮ ಜನರಿಗೆ ಆಹಾರವನ್ನು ಕೊಡೋದು ಇಂಪಾರ್ಟೆಂಟಾ, ಅಥವಾ
ಒಂದು 5% ಅಥವಾ 3% ಟ್ರೇಡರ್ಗಳಿಗೆ ಬೇಜಾರಾಗುತ್ತೆ ಅಂತ ಹೇಳಿಕೊಂಡು, ಅಥವಾ ಅಮೆರಿಕ ನಮ್ಮ ಮೇಲೆ ದೋಷಾರೋಪಣೆಯನ್ನ ಹಾಕುತ್ತೆ ಅಂತಾನೋ, ಅಥವಾ ಯುರೋಪ್ ಬಂದುಬಿಟ್ಟು ನಮ್ಮ ಮೇಲೆ ಗೂಬೆ ಕೂರಿಸುತ್ತೆ ಅಂತಾನೋ, ಇವರೆಲ್ಲರ ಪ್ರೆಷರ್ಗೆ ಈಲ್ಡ್ ಆಗಿಬಿಟ್ಟು ಆಯ್ತು ಬೇಕಾದ ರೀತಿಯಲ್ಲಿ ಎಕ್ಸ್ಪೋರ್ಟ್ ಮಾಡಿ ಅಂತ ಹೇಳಿಕೊಂಡು ಮಾರನೆಯ ದಿನ ನಮ್ಮ ದೇಶದಲ್ಲಿಯೇ ಉಂಟಾಗುವಂತಹ ಫುಡ್ ಕ್ರೈಸಿಸ್ಗೆ ಕಾರಣ ಆಗಬೇಕು. ಇದೆಲ್ಲವೂ ಕೂಡ ನಾವು ಯೋಚನೆ ಮಾಡಬೇಕಾಗಿರುವಂತಹ ವಿಚಾರಗಳೇ. ಇವತ್ತು ನಮ್ಮ ಸರ್ಕಾರ ತೆಗೆದುಕೊಳ್ತಾ ಇರುವಂತಹ ಡಿಸಿಷನ್ಸ್ ಆರ್ ದೇ ಇಂಪಲ್ಸಿವ್? ಎಸ್, ಟು ಅನ್ ಎಕ್ಸ್ಟೆಂಟ್ ದೇ ಆರ್ ಇಂಪಲ್ಸಿವ್. ಯಾಕೆ ಏಪ್ರಿಲ್ನಲ್ಲಿ ನರೇಂದ್ರ ಮೋದಿ ಅವರು ಜೋ ಬೈಡನ್ ಅವರನ್ನ ಭೇಟಿಯಾಗಿದ್ದಾಗ ಹೇಳಿದ್ರು, ಭಾರತ ಸರ್ಕಾರ ಅಥವಾ ಭಾರತ ದೇಶ ಜಗತ್ತಿನ ಎಲ್ಲರ ಫುಡ್ ರಿಕ್ವೈರ್ಮೆಂಟ್ ಅನ್ನ ಫುಲ್ಫಿಲ್ ಮಾಡುವಂತಹ ಕೆಲಸಕ್ಕೆ ಕೈ ಹಾಕುತ್ತೆ ಅಂಡ್ ವಿ ಆರ್ ಕಾನ್ಫಿಡೆಂಟ್ ದಟ್ ವಿಲ್ ಡೂ ಇಟ್ ಅಂತ. ರಷ್ಯಾ ಮತ್ತೆ ಉಕ್ರೇನ್ ಕ್ರೈಸಿಸ್ ನ ಬಳಿಕ ಆದ್ರೆ ಏನಾಯ್ತು, ಮೋದಿ ಅವರು ಹೀಗೆ ಯೋಚನೆ ಮಾಡಿದ್ರು, ಬಟ್ ವೆನ್ ಹಿ ಗೇವ್ ದಿಸ್ ಪ್ರಾಮಿಸ್ ವೆನ್ ಹಿ ಮೇಡ್ ದಿಸ್ ಪ್ರಾಮಿಸ್, ಹೀಟ್ ವೇವ್ ನ ಸಮಸ್ಯೆ ಭಾರತದಲ್ಲಿ ಇರಲಿಲ್ಲ. ಹೀಟ್ ವೇವ್ ನ ಸಮಸ್ಯೆ ಮತ್ತೆ ಬಂತು. ಇದರಿಂದಾಗಿ 7-8 ಮೆಟ್ರಿಕ್ ಟನ್ ಅಷ್ಟು ಪ್ರೊಡಕ್ಷನ್ ಕಮ್ಮಿ ಆಯಿತು. ಈ ರೀತಿಯಲ್ಲಿ ಪ್ರೊಡಕ್ಷನ್ ಕಮ್ಮಿ ಆಯಿತು ಅಂತ ಹೇಳಿ ಆಗುವಾಗ ಜಗತ್ತಿನ ಇನ್ನೊಬ್ಬ ಯಾವುದೋ ಲೀಡರ್ಗೆ ನಾನೊಂದು ಮಾತನ್ನ ಕೊಟ್ಟಿದ್ದೇನೆ ಅಂತ ಹೇಳಿಕೊಂಡು ಆಯ್ತು ಬೇಕಾದ ಹಾಗೆ ಎಕ್ಸ್ಪೋರ್ಟ್ ಮಾಡಿ ಅಂತ ಹೇಳಿದ್ರೆ, ನಮ್ಮ ಡೊಮೆಸ್ಟಿಕ್ ಮಾರ್ಕೆಟ್ನದ್ದು, ನಮ್ಮ ಕನ್ಸಂಪ್ಷನ್ನದ್ದು ಪ್ರಾಬ್ಲಮ್ ಬರುತ್ತೆ, ನಮ್ಮ ದೇಶದ ಇನ್ಫ್ಲೇಷನ್ ನ ಪ್ರಾಬ್ಲಮ್ ಬರುತ್ತೆ. ಇದೆಲ್ಲವನ್ನು ನೋಡಿಕೊಂಡು ಗವರ್ಮೆಂಟ್ ಡಿಸಿಷನ್ ಅನ್ನು ತೆಗೆದುಕೊಳ್ಬೇಕಾಗುತ್ತೆ. ಸರಿಯೋ ತಪ್ಪೋ, ಇಂಪಲ್ಸಿವಾ, ದೂರದೃಷ್ಟಿ ಇಲ್ಲದ ಅಂತ ಹೇಳಿ ಎಲ್ಲ ಕ್ವೆಶ್ಚನ್ ಮಾಡಿದ್ರೆ ಅದಕ್ಕೆ ಸಾವಿರಾರು ರೀತಿಯ ವಿಮರ್ಶೆಗಳನ್ನ ಮಾಡುವಂತಹ ಅವಕಾಶ ಇದೆ. ಬಟ್ ರೈಟ್ ನೌ ಅವರ್ ಫುಡ್ ಸೇಫ್ಟಿ ಈಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಈಸ್ ಆರ್ ಫುಡ್ ಸೇಫ್ ರೈಟ್ ನೌ? ಎಸ್. ನಮ್ಮ ದೇಶದಲ್ಲಿ ಇವತ್ತು ಆಹಾರಕ್ಕೆ ಕೊರತೆ ಇಲ್ಲ. ಎಸ್, ಒಂದು ಸ್ವಲ್ಪ ಪ್ರೈಸಸ್ ಹೆಚ್ಚಾಗಿರಬಹುದು, ಇನ್ಫ್ಲೇಷನ್ ಇದೆ. ಬಟ್ ಜಗತ್ತಿನ ಬೇರೆ ದೇಶಗಳನ್ನ ನೀವು ನೋಡಿದ್ರೆ, ಅವರು ಪಡ್ತಾ ಇರುವಂತಹ ಪಾಡನ್ನ ನೋಡಿದ್ರೆ, ವಿ ಆರ್ ಇನ್ ಅ ವೆರಿ ಮಚ್ ಬೆಟರ್ ಪೊಸಿಷನ್ ದನ್ ದೆಮ್. ಸೊ ಹಾಗಾಗಿ ಖುಷಿಯಾಗಿರೋಣ, ಚಪಾತಿಯನ್ನು ತಿಂದುಕೊಂಡು, ಪೂರಿಯನ್ನು ತಿಂದುಕೊಂಡು ಆರಾಮದಲ್ಲಿರೋಣ. ಒಳ್ಳೆದಾಗಿ ಹೋಗಿ ಬರ್ತೀನಿ. ನಾನು ನಿಮ್ಮ ಅನಾಮಿಕ ನಾವಿಕ.